ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಜನಾಕ್ರೋಶ ಸಮಾವೇಶವನ್ನು ಇವತ್ತು ಬೆಳಗಾವಿಯಲ್ಲಿ ಹತ್ತತ್ರ 7 ದಿನಗಳ ಕಾಲ ಜನಾಕ್ರೋಶ ಸಮಾವೇಶವನ್ನು ಇಡೀ ರಾಜ್ಯದಾದ್ಯಂತ ನಾವು ಮಾಡ್ತಾ ಇದ್ದೀವಿ. ಒಂದು ಕಡೆ ನಮ್ಮ ಈ ಸರ್ಕಾರ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದನೋ ಅದನ್ನ ಹಿಡ್ಕೊಂಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣವನ್ನು ಹತ್ತತ್ರ 40,000 ಕೋಟಿ ರೂಪಾಯಿ ಹಣವನ್ನು ಆ ಸಮುದಾಯಕ್ಕೆ ಸಿಗಲಾರದಂತೆ, ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲಾರ್ದಂತೆ, ಯಾವುದೇ ಸವಲತ್ತುಗಳಿಲ್ಲಾರ್ದಂತೆ ಎಲ್ಲವನ್ನು ಕೂಡ ಕಸ್ಕೊಂಡು ಆ SC ಜನಾಂಗ ಮಕ್ಕಳನ್ನು ಏನು ಬೀದಿಗೆ ತಳ್ಳಿದನೋ ಅದರ ಪರವಾಗಿ ಹೋರಾಟವನ್ನು ಪ್ರಾರಂಭ ಮಾಡಿದ ನಂತರ ಇವತ್ತು ಅನೇಕ ವಿಚಾರಗಳು ಬೆಳಕಿಗೆ ಬರ್ತಾನೆ ಇದ್ದಾವೆ. ಸರ್ಕಾರ ಇಷ್ಟು ಒಜ್ಜೆ ಆಗಿದೆ ಅಂತ ಹೇಳಿದ್ರೆ ಜನರು ನೋಡ್ತಾನೆ ಈ ಸರ್ಕಾರ ಎದಕ್ಕೋಸ್ಕರವಾಗಿ ಬಂತು ಅನ್ನಂತ ಜನರು ಸಾಮಾನ್ಯವಾದಂತ ಮಾತಾಡುವಂತ ಜನರ ಭಾಷೆಯಲ್ಲಿ ನಾಲಿಗೆ ಮೇಲೆ ಬರ್ತಾ ಇದೆ. ಉದಾಹರಣೆಯಾಗಿ ನಿನ್ನೆ ನಡೆದಂತ ಘಟನೆ, ನಿನ್ನೆ ಒಬ್ಬ ಅಮಾಯಕ ಒಬ್ಬ ಮಗಳ ಮೇಲೆ ಮಗಳ ಮೇಲೆ ಒಬ್ಬನ ಅತ್ಯಾಚಾರ ಮಾಡಿದ ನಂತರ ಎಲ್ಲೋ ಒಂದು ಕಡೆ ಪೊಲೀಸರು ಎನ್ಕೌಂಟರ್ ಮಾಡಿದ್ರು. ಅಲ್ಲಿಗೆ ಅದನ್ನ ಸಮ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ದಿನನಿತ್ಯ ಎಷ್ಟು ಕ್ರೈಮ್ಗಳು ನಡೀತಾ ಇದಾವೆ ಅಂದ್ರೆ ಒಂದ್ರ ಮೇಲೆ ಒಂದು. ಯಾರು ಬೆಂಗಳೂರದಲ್ಲಂತೂ ಯಾರು ಹೆಣ್ಣು ಮಕ್ಕಳು ಹೊರಗಡೆ ವಾಕಿಂಗ್ ಹೋಗಕ್ ಆಗ್ತಾ ಇಲ್ಲ, ಮಹಿಳೆಯರು ಯಾರು ಕೂಡ ಕಸ ಬೆಳೆಯಕ್ ಆಗ್ತಾ ಇಲ್ಲ, ಯಾರು ಮಕ್ಕಳು ಶಾಲೆಗೆ ಕಳ್ಸಕ್ ಆಗ್ತಾ ಇಲ್ಲ. ಎಲ್ಲಿ ನೋಡಿದ್ರೆ ಹೆಂಗ್ ಆಗ್ತಾ ಇದೆ ಅಂದ್ರೆ ಎಲ್ಲೋ ಒಂದು ಕಡೆ ನಾನು ಕೇಳ್ತಾ ಇದ್ದೆ, ಮಂಗಳೂರು ಕಡೆನೋ ಎಲ್ಲೋ ಒಂದು ಕಡೆ ಶೌಚಾಲಯದಲ್ಲಿ ವಿಡಿಯೋಗಳು ಯಾರೋ ಮಾಡ್ತಾ ಇದ್ರು ಅಂತೇಳಿ, ಉಡುಪಿಯಲ್ಲಿ ಶಾಲೆಯಲ್ಲಿ ಶೌಚಾಲಯದಲ್ಲಿ ವಿಡಿಯೋ ಮಾಡ್ತಾರೆ ಅಂದ್ರೆ ಕೂಡ ಎಷ್ಟು ಘಟನೆಗಳು ಆಗ್ತಾ ಇದೆ ಅಂದ್ರೆ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇವತ್ತು ಒಂದು ಕಡೆ ಗೃಹ ಮಂತ್ರಿಗಳು ಒಂದ್ ರೀತಿ ಉಡಾಫೆ ಹೇಳಿಕೆಗಳು. ಒಂದು ಕಡೆ ಅವ್ರು ಹೇಳ್ತಾರ ತಮಾಷಾ ಬಿಡ್ರಿ, ಇದು ಸಹಜ ಬಿಡ್ರಿ, ಇದು ಮಾಮೂಲಿ ಬಿಡ್ರಿ, ಈ ರೀತಿ ಹೇಳ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಕ್ರೈಮ್ ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಕ್ರೈಮ್ ಆದಂತ ಟೈಮಲ್ಲಿ, ಈ ರೀತಿ ಅನಾಹುತ ಆದಂತ ಟೈಮಲ್ಲಿ ಲಾ ಅಂಡ್ ಆರ್ಡರ್ ಕಾಪಾಡಂತ ಕೆಲಸ ಗೃಹ ಮಂತ್ರಿಗಳು ಮಾಡಬೇಕಾಯಿತು. ಟೋಟಲ್ ಆಗಿ ಗೃಹ ಮಂತ್ರಿಗಳು ಅಂತ ಫೇಲ್ಯೂರ್ ಆಗಿಬಿಟ್ಟಿದಾರ. ಜೊತೆಯಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಅವ್ರಿಗೇನೋ ಪವರ್ ಆಫ್ ಅಟಾರ್ನಿಯನ್ನು ಈ ಸಣ್ಣ ಕರಿಗೆ ಕೊಟ್ಟಂಗಿದಾರ, ಮರಿ ಕರಿಗೆ ಏನೋ ಅವ್ರ ಪವರ್ ಆಫ್ ಅಟಾರ್ನಿ ಕೊಟ್ಟಂಗಿದಾರ. ಆ ಗೃಹ ಇಲಾಖೆಯಲ್ಲಿ ಏನೇ ಆದ್ರೆ ಸಾಕು ಉತ್ತರ ಕೊಡೋದು ಈ ಸಣ್ಣ ಕರಿಗೆ ಅವರು. ಅಂದ್ರೆ ಯಾರು ಗೃಹ ಮಂತ್ರಿಗಳು? ಯಾರು ಏನು ಪರಮೇಶ್ವರ ಗೃಹ ಮಂತ್ರಿಗಳ, ಇಲ್ಲಿ ಸಣ್ಣ ಕರಿಗೆ ಅವರು ಗೃಹ ಮಂತ್ರಿಗಳ ಅನ್ನಂತ ಕೇಳ್ಬೇಕಾಗುತ್ತೆ. ಅವ್ರು ಏನೇ ಆದ್ರೆ ಸಾಕು ಇರೋ ಬಂದು ಬೈಟ್ ಕೊಡ್ತಾ ಇರ್ತಾರ. ಹಂಗಾಗಿ ಇವತ್ತು ನೋಡ್ತಾ ಇದ್ರೆ ಪರಿಸ್ಥಿತಿ ಒಂದು ಕಡೆ ಇದು ಏನು ಜಾತಿ ಗಣತೆ ವಿಚಾರವಾಗಿ, ಈ ಜಾತಿ ಗಣತೆ ವಿಚಾರವಾಗಿ ಇವತ್ತು ಯಾರೋ ಒಂದು ಸಮುದಾಯನ ಓಲೈಕೆ ಮಾಡ್ಕೋಬೇಕು ಅನ್ನೋಂಥ ಕಾರಣದಿಂದ ಅವ್ರಿಗೆ ನನಗೆ ಗೊತ್ತಿದೆ, ಯಾವತ್ತು ಆ ಕೃಷಿಗೆ ಮುಖ್ಯಮಂತ್ರಿಗಳ ಕುಜ್ಜಿಗೆ ಒಂದ್ ರೀತಿ ತುತ್ತು ಬರುತ್ತನೋ, ಯಾವತ್ತು ಅವ್ರಿಗೆ ಭಯ ಪ್ರಾರಂಭ ಆಗುತ್ತನೋ ಅವತ್ತೆಲ್ಲ ಕೂಡ ಈ ರೀತಿ ಜನಗಣತಿ ಬಗ್ಗೆ ಇವತ್ತು ತರುವಂತ ಕೆಲಸ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಈ ಜನಗಣತಿ ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ಒಂದು ಸಮುದಾಯನ ಓಲೈಕೆ ಮಾಡಂತ ಕೆಲಸ ತಾವೇನ್ ಮಾಡ್ತಾ ಇದ್ರು. ಬಹುಶಃ ನನಗೆ ಅನಿಸ್ತೈತೆ, ನೀವು ಒಂದು ಸಮುದಾಯನ ಓಲೈಕೆ ಮಾಡಕ್ ಹೋಗಿ ಎಲ್ಲೋ ಒಂದು ಕಡೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜಾತಿಯವರ ಮೀಸಲಾತಿಯನ್ನು ಕಸ್ಕೊಂಡು ನಿಮಗೆ ಬೇಕಾದಂತ ಸಮುದಾಯಗಳಿಗೆ ಕೊಡಂತ ಕೆಲಸ ಮಾಡ್ತೀರಿ ಅನ್ನೋಂಥದ್ದು ಕೂಡ ನಮಗೆ ಕಾಣ್ತಾ ಇದೆ. ಹಂಗಾಗಿ ನಮ್ದು ಹಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣವನ್ನು ಕಸ್ಕೊಂಡ್ರಿ ನಾವು ಮಾತಾಡಕ್ ಆಗ್ಲಿಲ್ಲ. ನಮ್ಮ ಶಕ್ತಿ ಇಲ್ಲಾರ್ದಂತ ಜನರು, ನಮ್ಮ ಮಕ್ಕಳು ಇವತ್ತು ಸ್ಕಾಲರ್ಶಿಪ್ ಇಲ್ಲ ಅಂತ ಕೇಳ್ತಾ ಇಲ್ಲ. ನಮ್ಮ ಸಮುದಾಯಗಳ ಹಣವನ್ನು ಹತ್ತತ್ರ 40,000 ಕೋಟಿ ಹಣವನ್ನು ನೀವು ತಗೊಂಡ್ರಿ, ಆದ್ರೆ ಮಾತಾಡ್ತಾ ಇಲ್ಲ. ಇವತ್ತು ಪುನಃ ನಮ್ಮ ಮೀಸಲಾತಿನ ಕಸ್ಕೊಂತ ಇದ್ರಿ. ಇದು ಏನು ನ್ಯಾಯ? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಕೂಡ ಗೌರವ ಕೊಡ್ತಾ ಇಲ್ಲ. ನಮ್ಮ ಸಮುದಾಯಗಳಿದ್ದಂತ ಮೀಸಲಾತಿಯನ್ನು ಕಸ್ಕೊಂಡು ಇವತ್ತು ಮುಂದಿನ ದಿನಗಳಲ್ಲಿ ಏನ್ ಮಾಡ್ತೀರಿ?
ಇವತ್ತು ಜನಗಣತಿಯ ಪ್ರಕಾರವಾಗಿ ಇವತ್ತು ಬೇರೆಯವರಿಗೆ ತಾವು ಒಂದು ಓಲೈಕೆ ಮಾಡಬೇಕಂದೇಳಿ ಅವರು ಜನಸಂಖ್ಯೆ ಜಾಸ್ತಿ ನೋಡಿಸಿದಂತ ಟೈಮಲ್ಲಿ ನಮ್ಮ ಮೀಸಲಾತಿ ಹೋಗುತ್ತಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೋದಂತ ಟೈಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನ್ ಗೌರವ ಕೊಟ್ಟಂಗಾಗುತ್ತೆ, ಸಂವಿಧಾನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಗೌರವ ಕೊಟ್ಟಂಗಾಗುತ್ತೆ. ನಮ್ಮ ಸಮುದಾಯಗಳು ಎಲ್ಲಾನು ಕಸ್ಕೊಂತ ಇದ್ರಿ. ಇವತ್ತು ನಾವು ಮಾತಾಡಕ್ ಆಗಲ್ಲ ಅಂತೇಳಿ ಈ ರೀತಿ ಮಾಡೋದು ಯಾರಿಗೂ ಶೋಭೆ ತರಂತದಲ್ಲ. ಮುಂದಿನ ದಿನಗಳಲ್ಲಿ ನಾವು ಏನು ಮಾಡ್ಬೇಕಂತ ಗೊತ್ತಿದೆ. ನಮ್ಮ ಮೀಸಲಾತಿ ಏನಿದೋ ಅದ್ರ ಉಳಿಸ್ಕೊಳ್ಳೋ ಸಲುವಾಗಿ ನಾವು ಏನನ್ನ ಈ ರಾಜ್ಯದಲ್ಲಿ ಎಷ್ಟು ಹೋರಾಟ ಬೇಕಾದ ಅಷ್ಟು ಹೋರಾಟ ಮಾಡಿಕೊಳ್ಳೋ ಸಿದ್ಧವಾಗಿ ನಮ್ಮ ಜೀವನದಲ್ಲಿ ನಮ್ಮ ಶರೀರದಲ್ಲಿದ್ದಂತ ಒಂದೊಂದು ರಕ್ತನಾಗ್ಲಿ ಸುಳಿಸುವಾಗ್ಲಿ ನಮ್ಮ ಮೀಸಲಾತಿ ಕಡಿಮೆ ಮಾಡಕ್ಕೆ ನಾವು ಒಪ್ಪೋದೇ ಇಲ್ಲ ಅನ್ನಂತ ಮಾತನ್ನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಇವತ್ತು ಈ ಜನಗಣತಿ ಪ್ರಕಾರವಾಗಿ ನೋಡಿದಂತ ಟೈಮಲ್ಲಿ ಸಮೀಕ್ಷೆಗಳು ಆಗುವಂತ ಟೈಮಲ್ಲಿ ಯಾರ ಮನೆಗಳಿಗೆ ಬಂದಾರ? ಇವತ್ತು ಯಾರನ್ನ ಒಬ್ಬ ಜನಾಂಗದವರಿಗೆ ಆಕಸ್ಮಿಕವಾಗಿ ನಮ್ಮ ಮನೆಗಂತ ಬಂದಿಲ್ಲ. ಮುಖ್ಯಮಂತ್ರಿಗಳು ಮನೆಗೆ ಹೋಗಿದಾರೋ ಇಲ್ಲ ಗೊತ್ತಿಲ್ಲ, ಉಪ ಮುಖ್ಯಮಂತ್ರಿಗಳು ಮನೆಗೆ ಹೋಗಿದಾರೋ ಗೊತ್ತಿಲ್ಲ. ಇಡೀ ರಾಜ್ಯದಲ್ಲಿ ಎಲ್ಲ ಕೂಡ ಗೊಂದಲ ಮಾಡಿ ಕುಂತಾರೆ. ಯಾರ ಮನೆಗೆ ಹೋಗಿ ಸಮೀಕ್ಷೆ ಮಾಡಿದಾರ? 10 ವರ್ಷಗಳ ಹಿಂದಗಡೆ ಕೊಟ್ಟಿರುವಂತ ಇದು ವರದಿ ಅಲ್ಲ. ನಾನೇನ್ ಹೇಳ್ತೀನಿ, ಇವತ್ತು ಅದು 100% ಅವ್ರು ಏನನ್ನ ಲೂಟಿ ಮಾಡಿದ್ರೆ ನನಗಂತೂ ಅಥೆಂಟಿಕೇಟ್ ಆಗಿ ಗೊತ್ತಿಲ್ಲ. ಲೂಟಿ ಮಾಡಿದ್ರೆ ಅದು ತನಿಖೆ ಆಗ್ಲೇಬೇಕು, ತಪ್ಪಿದವರಿಗೆ ಶಿಕ್ಷೆ ಆಗ್ಲೇಬೇಕು. ನನ್ನ ವಾದ ಏನಂದ್ರೆ ಇವತ್ತು ಸಮೀಕ್ಷೆ 10 ವರ್ಷ ಹಿಂದಗಡೆ ಕೊಟ್ಟಂತ ಸಮೀಕ್ಷೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಕೊಟ್ಟಂತ ಸಮೀಕ್ಷೆದಲ್ಲಿ ಇವತ್ತು ಈ ಜನಗಣತಿ ವಿಚಾರ ಬಂದಂತ ಟೈಮಲ್ಲಿ ಇವತ್ತು ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಒಪ್ಪಂತ ಪ್ರಶ್ನೆ ಇಲ್ಲ. ಸರ್, ಈಗ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತು ಹೇಳ್ತಾರೆ, ಅನ್ಸೈಂಟಿಫಿಕ್ ಆಗಿ ಏನು ಗಣತಿ ಆಗಿದ್ರೆ ನಾವು ಸದನ ಕರಿತೀವಿ, ವಿಶೇಷ ಅಧಿವೇಶನ ಕರಿತೀವಿ, ಅಲ್ಲಿ ಚರ್ಚೆ ಮಾಡ್ಲಿ, ಅಲ್ಲಿ ಅವಕಾಶ ಅಲ್ಲ. ನಾನ್ ನೋಡ್ರಿ ಸರ್, ಅದಕ್ಕೆ ಅವ್ರು ಮುಖ್ಯಮಂತ್ರಿಗಳು ಸರ್ವ ಸ್ವತಂತ್ರ ಇದ್ದಾರೆ. ನಾನು ಯಾವುದೇ ವಿಚಾರವನ್ನು ಇಲ್ಲಿ ಅಲುಗಾಡಿಸಕ್ ಹೋಗಲ್ಲ. ಅವ್ರು ಸದನ ಕಡೀಲಿ, ಸದನದಲ್ಲಿ ಚರ್ಚೆ ಆಗ್ಲಿ, ಇದ್ರ ಬಗ್ಗೆ ಚರ್ಚೆ ಮಾಡಿ ಅಧ್ಯಯನ ಮಾಡಿಕೊಂಡು ಯಾರು ಏನ್ ಕೊಡ್ಬೇಕು ಅದು ಕೊಡ್ಲಿ, ಇಲ್ಲ ಅನ್ನಕ್ ಹೋಗಲ್ಲ. ಆದ್ರೆ ಇವತ್ತು ನೀವು ಕೊಟ್ಟಂತ ವರದಿನೇ ತಪ್ಪಂತ ಹೇಳ್ತೀನಿ ನಾನು. ಯಾಕ 10 ವರ್ಷ ಹಿಂದ್ಗಡೆ ಕೊಟ್ಟಂತ ಜನಗಣತಿ, ಅವತ್ತು ಜನಗಣತಿ 2001ರಲ್ಲಿ ಒಂದು ಜನಗಣತಿ ನಡೀತು. ಭಾರತ ಸರ್ಕಾರ ಅವತ್ತು 2001ರಲ್ಲಿ ಒಂದು ಜನಗಣತಿ ನಡೀತು. ಅವತ್ತು ಎಷ್ಟು ಪಾಪ್ಯುಲೇಷನ್ ಇದೆ ನೋಡ್ರಿ. 2011ರಲ್ಲಿ ಕೂಡ ಒಂದು ಜನಗಣತಿ ನಡೀತು. ಅವತ್ತು ಎಷ್ಟು ಪಾಪ್ಯುಲೇಷನ್ ಇದೆ ನೋಡ್ರಿ. ಇವತ್ತಿದ್ದಂತ ಪಾಪ್ಯುಲೇಷನ್ ನೋಡ್ರಿ. ಅವ್ರಿಗೆ ಬೇಕಾದಷ್ಟು ಮಾಡಿಕೊಂಡು ಇವತ್ತು ಯಾರಿಗೆ ಅವ್ರಿಗೆ ಬೇಕು ಅಂತೇಳಿ ಅವ್ರಿಗೆ ಜಾಸ್ತಿ ಜನಸಂಖ್ಯೆ ನೋಡಿಸಿದ್ರಂತ ಏನಾಗುತ್ತೆ, ಇವತ್ತು ಮೀಸಲಾತಿ ಹಿಂದುಳಿದಂತ ಜಾತಿಗಳು SC STಗಳು ಇವತ್ತು ಹತ್ರ 51% ದಾಟಿದಾವ. ಈ 51% ದಾಟಿದ ನಂತರ ಇವತ್ತು ಸುಪ್ರೀಂ ಕೋರ್ಟ್ ಹೇಳ್ತಿದೆ ಮುಂದಕ್ಕೆ ಮೀಸಲಾತಿ ಜಾಸ್ತಿ ಮಾಡಕ್ ಆಗಲ್ಲ ಅಂತೇಳಿ. ಪುನಃ ಏನಂದ್ರೆ ಅವ್ರ ವಾದ ಏನಂದ್ರೆ ನಾವೇನೋ ಪ್ರಯತ್ನ ಅಂದ್ರೆ ಜನಸಂಖ್ಯೆ ಜಾಸ್ತಿ ಮಾಡಿ ಮೀಸಲಾತಿಗೆ ಜಾಸ್ತಿ ಕೇಳಂತ ಮಾಡಿದ್ವಿ. ಮತ್ತೆ ಪುನಃ ಕೇಂದ್ರ ಸರ್ಕಾರ ಮೇಲೆ ಒತ್ತಾಕ್ಬೇಕು ಇವರು. ಪುನಃ ಏನಂತ ಹೇಳಿದ್ರೆ ಇಲ್ಲ, ನಾವು ಪ್ರಯತ್ನ ಮಾಡಿದ್ವಿ, ನಾವೇನು ತಪ್ಪು ಮಾಡಿಲ್ಲ, ಪುನಃ ನಾವು ಜಾಸ್ತಿ ಮಾಡ್ಬೇಕಂದೇಳಿ ಒತ್ತಾಯ ಕೂಡ ಮಾಡಿದ್ವಿ, ನಾವು ರೆಕಮೆಂಡೇಶನ್ ಮಾಡಿ ಕಳ್ಸಿವಿ, ಕೇಂದ್ರ ಸರ್ಕಾರ ಒಪ್ಪಿಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಮೇಲೆ ನೋಡ್ತೀವಿ. ಮುಂದಿನ ಪ್ಲಾನ್ ಹಿಂಗೆ ಇದೆ ರೀ ಅವ್ರಿಗೆ. ಬಿಜೆಪಿ ಯಾವ ರೀತಿ ಹೋರಾಟ ಮಾಡುತ್ತೆ ಅಂತ ಅಂದ್ರೆ ನಾವು ಆಲ್ರೆಡಿ ಸ್ಪಷ್ಟವಾಗಿ ಇದು ಜಾತಿ ಗಣತಿ ವಿಚಾರದಲ್ಲಿ ನಾವು ಸ್ಪಷ್ಟವಾಗಿ ವಿರೋಧ ಮಾಡ್ತಾ ಇದ್ವಿ. ಅಂದ್ರೆ ವಿರೋಧ ಅಂದ್ರೆಗಿನ ಇವತ್ತು ನಮ್ಮ ಮೀಸಲಾತಿ ಕಸ್ಕೊಂತಾರೆ ಅಂತ ಭಯ ಪ್ರಾರಂಭ ಆಗಿದೆ ನಮ್ಮೆಲ್ಲರಿಗೂ ಕೂಡ. ಇವತ್ತು ನಮ್ಮ ಮೀಸಲಾತಿ ಕಸ್ಕೊಂಡಂತ ಟೈಮಲ್ಲಿ ನಮ್ಗೆ ಯಾವ ರೀತಿಯಲ್ಲಿ ಇವತ್ತು ನ್ಯಾಯ ಸಿಗುತ್ತೆ? 10 ವರ್ಷ ಹಿಂದ್ಗಡೆ ಮಾಡಿದಂತ ಸಮೀಕ್ಷೆ ಹಿಡ್ಕೊಂಡು ಇವತ್ತು ನಮ್ಮ ಮೀಸಲಾತಿಯನ್ನು ಕಸ್ಕೊಂಡಂತ ಕೆಲಸ ಮಾಡ್ತಾ ಇದ್ದಾರೆ ಇವರು. ಅದಕ್ಕೂ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಮಾಡಂತ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.